ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಲಾಕ್ಡೌನ್ ನಿಂದಾಗಿ ಉದ್ಯಮಗಳಿಗೆ ಸಿಕ್ಕಾಪಟ್ಟೆ ಸಂಕಷ್ಟ ಉಂಟಾಗಿದೆ. ಎಲ್ಲೆಲ್ಲಿ ಯಾವೆಲ್ಲ ಕೈಗಾರಿಕೆಗಳು ಬಂದ್ ಆಗಿದ್ದಾವೆ ಹೇಳ್ತೀವಿ. ಕಾರ್ಮಿಕರ ಕಣ್ಣೀರ ಕಥೆಗಳೇನು? ಕೈಗಾರಿಕೆಗಳಿಗೆ ಇದು ಕೊರೋನಾ ಘಾತ. ಕೊರೋನಾ ಸಂಕಷ್ಟಕ್ಕೆ ಸಿಕ್ಕಾಪಟ್ಟೆ ಕೈಗಾರಿಕೆಗಳು ನಲುಗಿದ್ದಾವೆ. ರಾಜ್ಯದಲ್ಲಿ 40% ಕೈಗಾರಿಕೆಗಳು ಮುಚ್ಚುವ ಹಂತದಲ್ಲಿವೆ. ಲಾಕ್ಡೌನ್ ಸಡಿಲಿಕೆ ಬಳಿಕ 60% ಕೈಗಾರಿಕೆಗಳು ಆರಂಭ ಆಗಿದ್ದಾವೆ. ಆದರೂ ಕೂಡ ಸಾಕಷ್ಟು ಸಂಕಷ್ಟ ಉಂಟಾಗಿದೆ. ಲಾಕ್ಡೌನ್ ಸಡಿಲಿಕೆ ಬಳಿಕ ಸಾರಿಗೆ ಸೌಲಭ್ಯ ಹಾಗೇನೆ ಹಲವು ಸಮಸ್ಯೆಗಳಿದ್ದಾವೆ. ಈಗ ಲಾಕ್ಡೌನ್ ಆಯ್ತು, ಸಡಿಲಿಕೆ ಮಾಡಿದ್ರು, ಆದ್ರೆ ಕಾರ್ಮಿಕರು ಬರ್ತಾ ಇಲ್ಲ. ನುರಿತ ಕಾರ್ಮಿಕರ ತೀವ್ರ ಕೊರತೆ ಉಂಟಾಗಿದೆ. ಕಚ್ಚಾ ವಸ್ತು ಪೂರೈಕೆ ಮಾಡುವಲ್ಲಿ ಬಹಳ ವ್ಯತ್ಯಯ ಆಗಿದೆ. ಪೂರ್ಣ ಪ್ರಮಾಣದಲ್ಲಿ ಉತ್ಪಾದನೆ ಆರಂಭ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ವಾಹನಗಳ ಬಿಡಿ ಭಾಗ ಇರಬಹುದು, ಗಾರ್ಮೆಂಟ್ಸ್ ಇರಬಹುದು, ಔಷಧ ತಯಾರಿ ಇರಬಹುದು, ಆಹಾರೋದ್ಯಮಗಳಿರ್ಬೋದು, ವಿವಿಧ ಕಾರ್ಖಾನೆಗಳಿಗೆ ಸಿಕ್ಕಾಪಟ್ಟೆ ಸಂಕಷ್ಟ ಉಂಟಾಗಿದೆ. ಕಾರ್ಮಿಕರು ಊರುಗಳಿಗೆ ತೆರಳಿ ಬಿಟ್ಟಿದ್ದಾರೆ. ವಾಪಸ್ ಬರೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಒಂದು ಕಡೆ ಮಾನವ ಸಂಪನ್ಮೂಲದ ಕೊರತೆ, ಮತ್ತೊಂದು ಕಡೆ ಕಚ್ಚಾ ವಸ್ತುಗಳು ಸಿಗ್ತಾ ಇಲ್ಲ. ಉತ್ಪಾದಿಸಿದ ಸರಕುಗಳಿಗೆ ಮತ್ತೊಂದೆಡೆ ಹಿಂದಿನಂತೆ ಬೇಡಿಕೆ ಕೂಡ ಬಹಳ ಕಷ್ಟ ಆಗಿದೆ. ಎಲ್ಲಿ ಡಿಮ್ಯಾಂಡ್ ಇದೆ, ಮಾರ್ಕೆಟೇ ಬಿದ್ದೋಗಿದೆ. ಹಾಗಾಗಿ ಒಂದ್ ಕಡೆ ಕಚ್ಚಾ ವಸ್ತುಗಳ ಪೂರೈಕೆ ಕೂಡ ದೊಡ್ಡ ಸವಾಲು. ನೆಪ ಮಾತ್ರಕ್ಕೆ ಕಾರ್ಖಾನೆಗಳು ಉತ್ಪಾದನೆಯನ್ನು ಆರಂಭ ಮಾಡಿದ್ದಾವೆ. ಏನೋ ರನ್ ಆಗಬೇಕು, ರನ್ ಆಗ್ತಾ ಇದೆ. ಆದರೆ ಆರ್ಥಿಕವಾಗಿ ಬಹಳ ಸಂಕಷ್ಟಕ್ಕೀಡಾಗಿದ್ದಾವೆ. ಸೊ ಕರ್ನಾಟಕದಾದ್ಯಂತ ಏನಿದೆ ಸಿಚುವೇಶನ್, ಕೈಗಾರಿಕೆಗಳ ಪರಿಸ್ಥಿತಿ ಹೇಗಿದೆ? ನಮ್ಮ ಪ್ರತಿನಿಧಿಗಳು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಸಂಪರ್ಕದಲ್ಲಿದ್ದಾರೆ. ಮಂಗಳೂರಿನಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ, ಹಾಗೆಯೇ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಇದ್ದಾರೆ ಸಂಪರ್ಕದಲ್ಲಿ. ಏನಿದೆ ಸಿಚುವೇಶನ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಬೆಂಗಳೂರಿನ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನಾಗಿದೆ? 50% ಕೈಗಾರಿಕೆಗಳು ಬಂದ್ ಆಗಿದ್ದಾವೆ. ಶೇಕಡ 50% ಕೈಗಾರಿಕೆಗಳು ಓಪನ್ ಆಗಿದ್ದಾವೆ. ಇನ್ನು ಅರ್ಧದಷ್ಟು ಕೈಗಾರಿಕೆಗಳು, 50% ಕೈಗಾರಿಕೆಗಳು ಇನ್ನೂ ಕೂಡ ಬಂದಿದ್ದಾವೆ. ಲಾಕ್ಡೌನ್ ಸಡಿಲಿಕೆ ಆಗಿದೆ, ಆದ್ರೆ ಕಾರ್ಮಿಕರಿಗೆ ಕಾರ್ಮಿಕರಿಲ್ಲ, ಊರುಗಳಿಗೆ ಹೋಗ್ಬಿಟ್ಟಿದ್ದಾರೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬಿಟ್ಟಿದ್ದಾರೆ. ಇನ್ನು ಸ್ಕಿಲ್ಡ್ ಲೇಬರ್ಸ್ ಅಂತೂ ಬಹಳ ಕಡಿಮೆ ಪ್ರಮಾಣದಲ್ಲಿ ಇದ್ದಾರೆ. 50% ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳು, ಮೆಡಿಸಿನ್ ಫ್ಯಾಕ್ಟರಿ ಆರಂಭ ಆಗಿದೆ. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ 10,500 ಕೈಗಾರಿಕೆಗಳಿದ್ದಾವೆ. ಆದರೆ 50% ಕೈಗಾರಿಕೆಗಳು ಮಾತ್ರ ಓಪನ್ ಆಗಿವೆ ತಾತ್ಕಾಲಿಕವಾಗಿ. ಈ ಕಾರ್ಖಾನೆಗಳಲ್ಲಿ 11 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡ್ತಾರೆ. ಇವುಗಳಲ್ಲಿ 50% ಕಾರ್ಖಾನೆಗಳು ಅಷ್ಟೇ ಈಗ ಮತ್ತೆ ವಾಪಸ್ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿರ್ತಕ್ಕಂಥದ್ದು. ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ 35% ಕಾರ್ಮಿಕರು ಇದ್ದಾರೆ. 35% ಕಾರ್ಮಿಕರಿಂದ ಮಾತ್ರ ಈಗ ಕೆಲಸ ಆರಂಭ ಆಗಿದೆ. ಅಂದ್ರೆ ಇಲ್ಲಿ ಸ್ಥಳೀಯ ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳಲ್ಲಿರೋರು ಯಾರು ಬರ್ತಾರೋ, ಅದರಲ್ಲೂ ಯಾರೆಲ್ಲ ಕೆಲಸಕ್ಕೆ ಬರ್ತಾರೋ ಅವರಷ್ಟೇ ಜನ ಬಿಟ್ಟರೆ ಹೊರ ರಾಜ್ಯದ ಬೇರೆ ಬೇರೆ ಊರುಗಳ ಕಾರ್ಮಿಕರೆಲ್ಲರೂ ಕೂಡ ಊರಿಗೆ ಹೋಗ್ಬಿಟ್ಟಿದ್ದಾರೆ. 65% ಉತ್ತರ ಕರ್ನಾಟಕ ಹಾಗೂ ಬೇರೆ ರಾಜ್ಯಗಳ ಕಾರ್ಮಿಕರು. ಬೇರೆ ರಾಜ್ಯದ ಕಾರ್ಮಿಕರು ಸದ್ಯ ವಾಪಸ್ ಬರೋದು ಕಷ್ಟ. ಯಾರು ಈ ಸಂದರ್ಭದಲ್ಲಂತೂ ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದು ಅಥವಾ ಮತ್ತೆ ನಗರಗಳಿಗೆ ವಾಪಸ್ ಬಂದು ಕೆಲಸ ಮಾಡ್ತೀವಿ ಅಂತ ಧೈರ್ಯ ತೋರಿಸ್ತಾ ಇಲ್ಲ. ಕಚ್ಚಾ ವಸ್ತುಗಳ ಪೂರೈಕೆ ಅಂತೂ ಇಲ್ವೇ ಇಲ್ಲ ಅನ್ನೋ ಪರಿಸ್ಥಿತಿ. ಕೆಲವು ಕಾರ್ಖಾನೆಗಳು ಕಚ್ಚಾ ವಸ್ತುಗಳ ಪೂರೈಕೆ ಇಲ್ಲದೇ ಬಂದಾಗುವಂತಹ ಪರಿಸ್ಥಿತಿ. ಇನ್ನು ಬೇರೆ ರಾಜ್ಯಗಳ ಬೇಡಿಕೆ ಮತ್ತು ರಫ್ತಿನ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ಸಾಕಷ್ಟು ಕಾರ್ಖಾನೆಗಳಿದ್ದಾವೆ. ಸೊ ಈಗ ಬೇರೆ ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಬೇಡಿಕೆ ಕೂಡ ಕಂಡು ಬರ್ತಾ ಇಲ್ಲ. ಹಾಗೇನೆ ರಫ್ತಂತೂ ನಿಂತೇ ಹೋಗಿದೆ ಅಂತ ಹೇಳ್ಬೇಕು, ಆ ಪರಿಸ್ಥಿತಿ ಇದೆ. ಹಾಗಾಗಿ ಒಟ್ಟು ಕಾರ್ಖಾನೆಗಳು, ಇದರ ಮೇಲೆ ಆಧಾರಿತವಾಗಿದ್ದಂತಹ ಕಾರ್ಖಾನೆಗಳು ಕೂಡ ಬಂದ್ ಆಗಿದ್ದಾವೆ.
ಎಲ್ಲೂ ಈಗ ಕೆಲಸ ಇಲ್ಲ. ಆಲ್ಮೋಸ್ಟ್ ಆರ್ಡರ್ ಕೊಟ್ಟವರೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತೆ ಲೇಬರ್ಗಳು ಇರೋರೆಲ್ಲ ಊರಿಗೆ ಹೋಗಿದ್ದಾರೆ. ಇದ್ದರು ಅದರಲ್ಲೂ ಒಂದು ಸ್ವಲ್ಪ ಜನ ಬಂದರೆ ಅವ್ರಿಗೆ ಕೊಡೋ ಕೆಲಸಗಳು ಕೂಡ ಯಾವುದು ಇದಾಗ್ತಾ ಇಲ್ಲ. ಹಾಗಾಗಿ ಎಲ್ಲರಿಗೂ ಎಲ್ಲ ಕಡೆನೂ ಪ್ರಾಬ್ಲಮ್ ಆಗಿದೆ. ನಾವೆಲ್ಲ ಸಣ್ಣ ಪುಟ್ಟ ಕಂಪ್ನಿ ನಡೆಸೋರು ಕೂಡ ಯೋಚನೆ ಮಾಡ್ತಿದೀವಿ, ಕಂಪ್ನಿ ನಡೆಸಬೇಕೋ ಬೇಡವೋ, ಏನ್ ಮಾಡೋಣ ಮುಂದೆ. ಇದೇ ತರದ್ದು ಏನ್ ಮಾಡೋ ಸಾಧ್ಯ ಉಂಟು ಸರ್? ಇವಾಗ ಕೆಲಸದವ್ರು ಬಂದ್ರೆ ನಾವು ಸಂಬಳ ಕೊಡ್ಲೇಬೇಕು. ಸಂಬಳ ಕೊಡೋಕ್ಕಾಗಲ್ಲ. ಕೆಲಸ ಇಲ್ಲದೆ ಇದ್ರೆ ಎಲ್ಲಿಂದ ಸಂಬಳ ತಂದು ಕೊಡೋಣ? ಸೊ ಅದು ನಮಗೆ ಪ್ರಾಬ್ಲಮ್ ಆಗಿದೆ. ಇಲ್ಲ, ಟ್ರೈ ಮಾಡ್ತಾ ಇದೆ. ಎಲ್ಲರಿಗೂ ಬರೋರಿಗೆಲ್ಲ ಲೆಟರ್ ಕಳಿಸಿ ಇದು ಮಾಡ್ತಾ ಇದೀವಿ. ಕೆಲವ್ರು ಬರ್ತಾ ಇಲ್ಲ. ಮೊನ್ನೆ ಈಗ ಲಾಕ್ಡೌನ್ ಓಪನ್ ಮಾಡಿ ಎಲ್ಲ ಹಿಂದಿಯವ್ರನ್ನೆಲ್ಲ ಕಳಿಸಿದ್ದಾರೆ. ಹಿಂದಿಯವ್ರೆಲ್ಲ ಹೋಗಿದ್ದಾರೆ. ಹಿಂದಿಯವ್ರು ಯಾರೂ ಇಲ್ಲ ಈಗ ನಮ್ಮ ಹತ್ರ. ಇಲ್ಲಿ ಲೋಕಲ್ಸ್ ಏನಿದ್ದಾರೆ ಅವರು ಇಬ್ರು ಬಂದು ಮಾಡ್ತಾ ಇದ್ದಾರೆ. ಇನ್ನು ಪೀಣ್ಯದಲ್ಲಿ ಕೈಗಾರಿಕೆಗಳ ಸ್ಥಿತಿ ಹೇಗಿದೆ? ನಮ್ಮ ಪ್ರತಿನಿಧಿ ಮುನಿರಾಜು ವಿವರಣೆ ನೀಡಿದ್ದಾರೆ, ನೋಡಿ. ಲಾಕ್ಡೌನ್ ಸಡಿಲಿಕೆ ಆಗಿ ಕಾರ್ಖಾನೆ ಮತ್ತೆ ಕಂಪನಿಗಳನ್ನ ಆರಂಭ ಮಾಡೋದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿತ್ತು. ಆದ್ರೆ ಕಾರ್ಮಿಕರ ಕೊರತೆ ಈಗ ಕಾರ್ಖಾನೆಗಳಿಗೆ ಶುರುವಾಗಿದ್ದು ಹೊಸ ತಲೆನೋವನ್ನ ಸೃಷ್ಟಿ ಮಾಡಿದೆ. ನಾವೀಗೇನ್ ನೋಡ್ತಾ ಇದೀವಿ, ಇದು ಬೆಂಗಳೂರಿನ ಪೀಣ್ಯ ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶವಾಗಿರುವಂತಹ ಪೀಣ್ಯದಲ್ಲಿದ್ದೀವಿ. ಈ ಒಂದು ಪ್ರದೇಶದಲ್ಲಿ ಸುಮಾರು 10,500 ಕಂಪನಿಗಳು ಇಲ್ಲಿ ಕೆಲಸವನ್ನ ಮಾಡ್ತಿದ್ದಾವೆ. ಆದ್ರೆ ಕಾರ್ಖಾನೆಗಳು ಓಪನ್ ಆಗೋದಕ್ಕೆ ಸರ್ಕಾರ ಏನು ಎರಡನೇ ಹಂತದ ಲಾಕ್ಡೌನ್ ವೇಳೆ ಕೆಲವು ಸಡಿಲಿಕೆಗಳನ್ನು ಕೊಟ್ಟು ಅವಕಾಶವನ್ನು ಸಹ ಮಾಡಿಕೊಟ್ಟಿತ್ತು. ಆದ್ರೆ ಈ ಒಂದು ಕಾರ್ಖಾನೆಗಳು ಓಪನ್ ಆಗೋದಕ್ಕೆ ಈಗ ಕಾರ್ಮಿಕರ ಒಂದು ಕೊರತೆ ಈಗ ದೊಡ್ಡದಾಗಿ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ರಾಜ್ಯದಲ್ಲಿದ್ದ ಸುಮಾರು ಲಕ್ಷಾಂತರ ಕಾರ್ಮಿಕರು ಈಗ ರಾಜ್ಯವನ್ನ ಬಿಟ್ಟು ತಮ್ಮ ತವರುಗಳಿಗೆ ಮರಳಿದ್ದಾರೆ. ಆದ್ರಿಂದ ಕಾರ್ಖಾನೆಗಳನ್ನು ಓಪನ್ ಮಾಡಿ ಕೆಲಸ ಆರಂಭ ಮಾಡೋದಕ್ಕೂ ಸಹ ಎಲ್ಲೋ ಒಂದ್ ಕಡೆ ಈಗ ಕೊರತೆ ಸಹ ಆರಂಭ ಆಗಿರುವಂತದ್ದು. ಏನು ಪೀಣ್ಯ ಒಂದು ಕೈಗಾರಿಕಾ ಪ್ರದೇಶದಲ್ಲಿ 10,000ಕ್ಕೂ ಹೆಚ್ಚು ಕಾರ್ಖಾನೆಗಳಲ್ಲಿ ದಿನನಿತ್ಯ ಕಾರ್ಯವನ್ನ ಮಾಡ್ತಾ ಇದ್ದಾವೆ. ಆದ್ರೆ ಈ ಒಂದು ಪ್ರದೇಶದಲ್ಲಿ ಸುಮಾರು 65ರಷ್ಟು ಕಾರ್ಮಿಕರೇನಿದ್ದಾರೆ ಅವರು ಬೆಂಗಳೂರು ಸೇರಿದಂತೆ ಹೊರ ರಾಜ್ಯದ ಮತ್ತೆ ಹೊರ ಜಿಲ್ಲೆಗಳಿಂದ ಬಂದಂತ ಕಾರ್ಮಿಕರೇ ಇಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ಕೇವಲ 35% ಮಾತ್ರ ಸ್ಥಳೀಯ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇಲ್ಲಿ ಒಂದು ಕಾರ್ಮಿಕರ ಕೊರತೆಯಿಂದಾಗಿ ಸುಮಾರು 50ಕ್ಕೂ ಹೆಚ್ಚು ಕಾರ್ಖಾನೆಗಳಲ್ಲಿ ಕ್ಲೋಸ್ ಆಗಿರುವಂತದ್ದು. ಅಂದ್ರೆ 10,000 ಕಾರ್ಖಾನೆಗಳಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಕಾರ್ಖಾನೆಗಳಲ್ಲಿ ಕೆಲಸವನ್ನ ಸ್ಥಗಿತಗೊಳಿಸಿದವೆ ಅಂತೇಳಿ ಈಗ ತಿಳಿದು ಬಂದಿರುವಂತದ್ದು. ಮತ್ತೆ ಬೆಂಗಳೂರು ಅಲ್ಲದೆ ಬೆಂಗಳೂರು ಹೊರತುಪಡಿಸಿ ಹೊರ ಜಿಲ್ಲೆಗಳಲ್ಲಿಯೂ ಸಹ ಸುಮಾರು 35ರಷ್ಟು ಕಾರ್ಖಾನೆಗಳು ಕ್ಲೋಸ್ ಆಗಿದೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿದೆ. ಯಾಕಂದ್ರೆ ಎಲ್ಲಾ ಕಾರ್ಖಾನೆ ಮತ್ತೆ ಕಂಪನಿಗಳಿಗೆ ಮುಖ್ಯವಾಗಿ ಕಾರ್ಮಿಕರೇ ಏನು ಬಲ ಆಗಿರೋದ್ರಿಂದ ಆ ಕಾರ್ಮಿಕರೀಗ ಎಲ್ಲರೂ ಸಹ ಊರುಗಳಿಗೆ ಹೋಗಿದ್ದಾರೆ. ಆದ್ರಿಂದ 35% ಕಂಪನಿಗಳೀಗ ಕೆಲಸವನ್ನ ಸ್ಥಗಿತಗೊಳಿಸಿದವೆ, ಕಾರ್ಮಿಕರ ಕೊರತೆಯನ್ನ ಅನುಭವಿಸುತ್ತಿದ್ದಾವೆ ಅಂತೇಳಿ ಒಂದು ಮಾಹಿತಿ ಈಗ ಎಲ್ಲ ಸಿಕ್ಕಿರುವಂತದ್ದು. ಆದ್ರಿಂದ ಕಾರ್ಮಿಕರು ಬರೋವರೆಗೂ ಈ ಒಂದು ಕಾರ್ಖಾನೆಗಳು ಇನ್ನೂ ಸಹ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡೋದು ಸಹ ಬಹುತೇಕ ಡೌಟ್ ಅನ್ನೋ ಈಗ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಕಾರ್ಮಿಕರು ಇಲ್ಲದೆ ಪರಿಣಾಮವಾಗಿ ಕಾರ್ಖಾನೆಗಳು ನಡೆಸೋದಕ್ಕೂ ಸಹ ಕಷ್ಟ ಆಗುತ್ತೆ, ಮತ್ತೆ ಕೆಲಸಗಳು ಸಹ ನಡೆಯೋದಿಲ್ಲ, ಮತ್ತೆ ಉತ್ಪಾದನೆ ಸಹ ಕಡಿಮೆ ಆಗೋದ್ರಿಂದ ಇದು ಕಾರ್ಖಾನೆಗಳ ಮೇಲೆ ಒಂದು ಹೆಚ್ಚಿನ ಒಂದು ದೊಡ್ಡ ಹೊಡೆತ ಬೀಳುತ್ತೆ, ಮತ್ತೆ ಅವರ ಉತ್ಪಾದನೆ ಮೇಲೂ ಸಹ ಹೊಡೆತ ಬೀಳುತ್ತೆ. ಆದ್ರಿಂದ ಈ ಒಂದು ಪೀಣ್ಯ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಕೈಗಾರಿಕಾ ಪ್ರದೇಶ ಏನಿದೆ ಈ ಒಂದು ಪ್ರದೇಶಗಳಲ್ಲಿ ಕಾರ್ಮಿಕರ ಕೊರತೆಯಿಂದಾಗಿ ಬಹುತೇಕ ಕಂಪನಿಗಳು ಇನ್ನೂ ಸಹ ತೆರೆಯದೆ ಹಾಗೆ ಒಂದು ಬಾಗಿಲು ಹಾಕಿರುವಂತದ್ದು ಸಹ ಕಂಡು ಬರ್ತಿದೆ. ಆದಷ್ಟು ಬೇಗ ಕಾರ್ಮಿಕರು ಯಾವಾಗ ಬರುತ್ತೋ ಆನಂತರ ಕಾರ್ಖಾನೆಗಳನ್ನು ಓಪನ್ ಮಾಡಿ ಕೆಲಸವನ್ನು ಸಹ ಮಾಡಬಹುದು ಅನ್ನೋದು ಇಲ್ಲಿನ ಕಾರ್ಮಿಕರ ಒಂದು ಮತ್ತೆ ಕಂಪನಿಗಳಲ್ಲಿರುವಂತಹ ನೌಕರರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು.